ಅಡುಗೆ ಅನಿಲ ಪೂರೈಕೆ ವ್ಯತ್ಯಯ ಹಾಗೂ ಬೆಲೆ ಏರಿಕೆ ವಿರೋಧಿಸಿ ನಾಳೆ ಪ್ರತಿಭಟನೆ. ಅಡುಗೆ ಅನಿಲ ಪೂರೈಕೆಯಲ್ಲಿ ಉಂಟಾಗಿರುವ ವ್ಯತ್ಯಯ ಹಾಗೂ ನಿರಂತರ ಬೆಲೆ ಏರಿಕೆ ವಿರೋಧಿಸಿ ಮಾರ್ಚ್ 15ರಂದು ಬೆಳಿಗ್ಗೆ 10 ಗಂಟೆಗೆ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ತಿಳಿಸಿದ್ದಾರೆ. ಶನಿವಾರ ನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದ ಅವರು, ಇದು ಕೇವಲ ಕಾಂಗ್ರೆಸ್ ಪಕ್ಷದ ಹೋರಾಟವಲ್ಲ, ಸಾಮಾನ್ಯ ಜನತೆ, ಬಡವರು, ಹೋಟೆಲ್ ಹಾಗೂ ವಸತಿ ನಿಲಯಗಳ ಮೇಲೆ ಅಡುಗೆ ಅನಿಲ ಪೂರೈಕೆಯಲ್ಲಿ ಉಂಟಾಗಿರುವ ವ್ಯತ್ಯಯ ಮತ್ತು ಬೆಲೆ ಏರಿಕೆಯಿಂದಾಗುತ್ತಿರುವ ಸಮಸ್ಯೆಗಳ ವಿರುದ್ಧ ನಡೆಯುತ್ತಿರುವ ಸಾರ್ವಜನಿಕ ಹೋರಾಟವಾಗಿದೆ ಎಂದು ಹೇಳಿದರು. ಅಡುಗೆ ಅನಿಲ ಪೂರೈಕೆ ಸ್ಥಗಿತಗೊಳ್ಳಲು ಹಾಗೂ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಎಂದು ಆರೋಪಿಸಿದ ಅವರು, ತಕ್ಷಣವೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತೆ ಆಗ್ರಹಿಸಿದರು. ಈ ಹಿನ್ನೆಲೆಯಲ್ಲಿ ನಡೆಯುವ ಪ್ರತಿಭಟನೆಯಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಂಬಲ ನೀಡುವಂತೆ ಮೋಹನ್ ಹಲ್ವಾಯಿ ವಿನಂತಿಸಿದ್ದಾರೆ. ನಮಸ್ಕಾರ. ಇವತ್ತು ನಾನು ತರಾತುರಿಯಲ್ಲಿ ತಮ್ಮ ಹತ್ರ ಸಂದೇಶ ಕೊಡಲಿಕ್ಕೆ ಬಂದಿದ್ದೀನಿ. ದಾಂಡೇಲಿ ನಗರದ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ನಾಳೆ ರವಿವಾರ ಮುಂಜಾನೆ 10 ಗಂಟೆಗೆ ದಾಂಡೇಲಿ ಬಸ್ ನಿಲ್ದಾಣ ಎದುರುಗಡೆ ಸಿಲಿಂಡರ್ ಗ್ಯಾಸಿನ ದರ ಏರಿಕೆ ಮತ್ತು ಅದರ ಬುಕ್ಕಿಂಗ್ ವಿತರಣೆಯಲ್ಲಿ ವಿಳಂಬದ ಸಲುವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾನು ದಾಂಡೇಲಿ ನಗರದ ಸಮಸ್ತ ನಾಗರಿಕರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೀನಿ. ಇದು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ದಿನನಿತ್ಯದ ಅಡಿಗೆ ಬಳಕೆಗೆ ಬೇಕಾಗುವಂಥ ಸಿಲಿಂಡರ್ ಬಗ್ಗೆ ಮತ್ತು ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ಆಗ್ತಾ ಇರುವಂಥ ತೊಂದರೆ ಬಗ್ಗೆ, ಹಾಸ್ಟೆಲ್ನಲ್ಲಿ ಇರುವಂಥ ಮಕ್ಕಳಿಗೋಸ್ಕರ, ಹೋಟೆಲ್ ನಡೆಸುವಂಥ ಉದ್ಯಮಿಗಳಿಗೋಸ್ಕರ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ದಿನನಿತ್ಯ ಬಳಕೆಗೆ ಆಗುವಂಥ ತೊಂದರೆಯನ್ನು ಯಾವಾಗ ಇವ್ರ ಕೈಯಲ್ಲಿ ಸರ್ಕಾರ ಕೊಟ್ಟ ಮೇಲೆ ಯಾವ ಮಟ್ಟಕ್ಕೆ ಈ ದರವನ್ನು ಏರಿದೆ, ಮೊದಲು ಯಾವ ಮಟ್ಟದಲ್ಲಿ ಈ ದರ ಇತ್ತು ಅನ್ನೋದು ಮನಗಣನೆ ಮಾಡಿ ನಮ್ಮ ಪ್ರತಿಭಟನೆಯು ರಾಷ್ಟ್ರದ ಪ್ರಧಾನಮಂತ್ರಿಯವರಿಗೆ ಮುಟ್ಟುವ ಹಾಗೆ ನಾವೆಲ್ಲರೂ ಒಗ್ಗೂಡಿ ಪಕ್ಷ ಭೇದ ಬಿಟ್ಟು ನಾವು ಈ ಪ್ರತಿಭಟನೆ ಯಶಸ್ವಿಗೊಳಿಸೋಣ. ಹಾಗಾಗಿ ನಾಳೆ ಸರಿಯಾಗಿ 10 ಗಂಟೆಗೆ ಬಸ್ ನಿಲ್ದಾಣದ ಎದುರುಗಡೆ ತಾವೆಲ್ಲರೂ ಸೇರಿ ರಸ್ತೆಯ ಮೇಲೆ ಕಟ್ಟಿಗೆ ಒಲೆಯ ಮೇಲೆ ಅಡಿಗೆ ಮಾಡಿ ನಾವು ಪ್ರತಿಭಟನೆ ಮಾಡುವ. ಇದಕ್ಕೆ ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.